ನಮ್ಮ ಹತ್ರ ಯಾವ್ದಾದ್ರು ಒಂದು ಹುಡುಗ ಬಂದಿದೆ ಪಾಪು ಬಂದಿದೆ ಅಂದರೆ ಅವತ್ತಿಂದ ಅವ್ರು ನಮ್ಮ ಡಾಕ್ಟರ್ ನೋಡಲ್ಲ, ನಾವು ಆರ್ಗನ್ನ ಸ್ಟ್ರೆಂಥನ್ ಮಾಡ್ಬಿಡ್ತೀವಿ. ಕರೆಕ್ಟ್, ಅದ್ರ ಮೂಲನೇ ಸ್ಟ್ರೆಂತ್ ಮಾಡ್ಬಿಡ್ತೀವಿ. ನಾವು ತಾಯಿಗೆ ಹೇಳ್ಕೊಟ್ಬಿಡ್ತೀವಿ. ನಂದು ಯಾವುದೇ ವಿಡಿಯೋ ಆ ಮಗು ಬಗ್ಗೆ ಇದೆ ಅಂದರೆ ನಮ್ಮ ಯೂಟ್ಯೂಬ್, ಫೇಸ್ಬುಕ್, ಬಸವ ಆಕ್ಯೂ ಅಕಾಡೆಮಿನಲ್ಲಿ ನೀವು ಹೋಗಿ ಅಲ್ಲಿ ಕಾಮೆಂಟ್ ಓದಿ. 10 ಜನ ಕಾಮೆಂಟ್ ಬರ್ದಿರ್ತಾರೆ, ನೀವು ಹೇಳಿದ್ದು ಮಾಡಿದೆ ನನ್ನ ಮಗು ಚೆನ್ನಾಗಿದೆ ಇವಾಗ ಅಂತ. ಯು ಕ್ಯಾನ್ ಸಿ ಲೈವ್ ಎಕ್ಸಾಂಪಲ್. ಅವರೇ ವಿಡಿಯೋ ಮಾಡಿ ಕೂಡ ಕಳಿಸಿದ್ದು ಉಂಟು. ಎಸ್, ತುಂಬಾ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಉತ್ಪತ್ತಿ ಆಗೋದೇ ಲಂಗ್ಸಿಂದ. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಮಗು ಜೈಗೋಟ್ ಫಾರ್ಮೇಶನ್ ಆಗುತ್ತಲ್ಲ ಸಿಂಗಲ್ ಸೆಲ್ ಇಂದ, ಆ ಸ್ಕಿನ್ ಮತ್ತೆ ಲಂಗ್ಸ್ ಎರಡು ಒಂದೇ ಸೆಲ್ ಇಂದ ಬರುತ್ತಂತೆ. ಹಾಗಾಗಿ ನಿಮ್ಮ ಲಂಗ್ಸ್ ಹೆಂಗಿರುತ್ತೋ ಸ್ಕಿನ್ ಹಂಗಿರುತ್ತೆ. ನೀವು ಲಂಗ್ಸ್ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋದು ಬೇಡ, ಅವ್ನ ಸ್ಕಿನ್ ನೋಡಿದ್ರೆ ಸಾಕು, ಲಂಗ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವೈಟ್ ಇದೆ, ಕಪ್ಪು ಇದೆ, ಇದೆ, ಸೋರಿಯಾಸಿಸ್ ಇದೆ, ಎಕ್ಸಿಮಾ ಇದೆ. ಸೊ ದಟ್ ಈಸ್ ಇಂಡಿಕೇಟಿಂಗ್ ಇವಾಗ ಲಂಗ್ಸ್ ಹೆಲ್ತಿ ಆಗಿಲ್ಲ ಅಂತ. ನೀವು ಲಂಗ್ಸ್ನ ವಾರ್ಮ್ ಅಪ್ ಮಾಡಿದ್ರೆ, ಪ್ರಾಣಾಯಾಮ ಮಾಡಿ, ವಾಕ್ ಮಾಡಿ, ನಿಮಗೆ ಕಪಾಲಭಾತಿ ಮಾಡಿ, ಓಕೆ, ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ, ನಾನು ಹೇಳಿರೋ ಸ್ಮಾಲ್ ಫುಡ್ ಸಜೆಷನ್ಸ್, ಈ ಲಂಗ್ ರಿಫ್ಲೆಕ್ಸಿಗೆ ಕಲರ್ಸ್ ಹಾಕೋದ್ರಿಂದ, ಇವಾಗ ಕಫ ಆಚೆ ಹೋಗ್ಬೇಕಂದ್ರೆ ಆರೆಂಜ್ ಹಾಕಿ, ಬ್ರೀತಿಂಗ್ ಬೆಟರ್ ಆಗಬೇಕಾ ಪರ್ಪಲ್ ಕಲರ್ ಹಾಕಿ, ಅದೇ ಜಾಗಕ್ಕೆ ಸೇಮ್ ಲಂಗ್ ರಿಫ್ಲೆಕ್ಸಿಗೆ. ನೀವು ಕಲರ್ ಯಾವ್ಯಾವ ಕಲರ್ ಚೇಂಜ್ ಇದರಲ್ಲಿ ಬುಕ್ಕದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀವಿ, ಯಾವ ಕಲರ್ ಹಾಕಿದ್ರೆ ಏನು ಎಫೆಕ್ಟ್ ಆಗುತ್ತೆ ನಿಮ್ಮ ಲಂಗ್ಸ್ ಬೇರೆ ಬೇರೆ ಆರ್ಗನಲ್ಲಿ ಅಂತ, ಅದನ್ನು ನೀವು ಮಾಡ್ಬೋದು. ಸಿಂಪಲ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್. ಇದೇನೋ ಮೆಡಿಸಿನ್ ತೊಗೊಂಡೆ, ನೆಬುಲೈಸೇಷನ್ ತೊಗೊಂಡೆ, ಕಮ್ಮಿ ಆಯಿತು, ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ಬಂತು, ನೆಕ್ಸ್ಟ್ ಮತ್ತೆ ಮಾಡಿದೆ, ಇಲ್ಲ. ನೀವು ನಿಮ್ಮ ಅಂಗನ ಸ್ಟ್ರೆಂಥನ್ ಮಾಡ್ತೀರಾ, ನಿಮ್ಮ ಆರ್ಗನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಇದು ರೈಟ್ ನ್ಯೂಸ್.